ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೆಮೋ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರಾಡಕ್ಟ್ ನಿಮ್ಮ ಮನೇಲಿ ಇರಲೇಬೇಕು, ಅದುವೇ ಸ್ಟೆರಿ ಕ್ಲೀನ್. ಇದೊಂದು ಡಿಸ್ಇನ್ಫೆಕ್ಟರ್ ಕ್ಲೀನರ್, ಪವರ್ಫುಲ್ ಆಗಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಫ್ಲೋರನ್ನು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡುವಂಥ ಉದ್ದೇಶ ಕ್ಲೀನ್ ಆಗಿರಬೇಕು, ಜೆಮ್ಸ್ ಕೀಟಾಣುಗಳೆಲ್ಲ ನಾಶ ಆಗಬೇಕಂತ ಕ್ಲೀನ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಈ ಒಂದು ಪ್ರಾಡಕ್ಟನ್ನು ನಿಮ್ಮ ಮನೇಲಿ ಇವತ್ತಿಂದ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಇದು ಇಷ್ಟ ಆಗುತ್ತೆ. ಈ ಪ್ರಾಡಕ್ಟನ್ನು ನೀವು ಡೈಲ್ಯೂಟ್ ಮಾಡಬಹುದು, ಬರೋಬ್ಬರಿ 10 ಲೀಟರ್ ಆಗಿ ಕನ್ವರ್ಟ್ ಮಾಡಬಹುದು, ಅಷ್ಟು ಕಾನ್ಸಂಟ್ರೇಷನ್ ಆಗಿದೆ. ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಯಾವ ರೀತಿ ಇದು ಜೆಮ್ಸನ್ನು ಕಿಲ್ ಮಾಡುತ್ತೆ, ನಿಮಗೆ ಡೆಮೋ ಮುಖಾಂತರ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಡೆಮೋ ತೋರಿಸ್ಲಿಕ್ಕೋಸ್ಕರ ನಾನು ಮಾರ್ಕೆಟಲ್ಲಿರುವಂಥ ಒಂದು ಫೇಮಸ್ ಬ್ರ್ಯಾಂಡ್, ಈ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ. ನೀವೆಲ್ಲರೂ ಕೂಡ ಈ ಪ್ರಾಡಕ್ಟನ್ನು ನೋಡಿರಬಹುದು. ಮಾರ್ಕೆಟಲ್ಲಿ ಟಿವಿಯಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ. 99.9% ಅಂತ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರ್ತಾರೆ. ಅದರಲ್ಲಿ 2-3 ಕೀಟಾಣುಗಳಿರುತ್ತೆ. ರೋಗಗಳನ್ನು ಕೊಡಲಿಕ್ಕೆ ಸಾಕಷ್ಟು ಕೀಟಾಣು ಬೇಕಾಗಿರೋದಿಲ್ಲ, ಒಂದೆರಡು ಕೀಟಾಣುಗಳಿದ್ರೂ ಕೂಡ ಬರುತ್ತೆ. ಸಾಕಷ್ಟು ಜನರ ಮನೆಯಲ್ಲಿ ಮಕ್ಕಳಿರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರ ನೆಲದಲ್ಲಿ ಬಿದ್ದಂತಹ ತಿಂಡಿ ತಿನಿಸುಗಳನ್ನು, ಫುಡ್ಗಳನ್ನು ತಿಂತಾರೆ. ಇದರಿಂದ ಅವ್ರಿಗೆ ಏನಾಗುತ್ತೆ, ಸಾಕಷ್ಟು ರೀತಿಯ ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಡೆಫಿನೆಟ್ಲಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು ನಾವು. ಕಣ್ಣಿಗೆ ಬ್ಯಾಕ್ಟೀರಿಯಾಗಳು, ಕೀಟಾಣುಗಳು ಕಾಣೋದಿಲ್ಲ. ಈ ಒಂದು ಸ್ಟೆರಿಕ್ಲೀನ್ ಬ್ಯೂಟಿಫುಲ್ ಕೆಲಸ ಏನಂತಂದರೆ, ಗಾಳಿಯಲ್ಲಿ ಬರುವಂತಹ ಬ್ಯಾಕ್ಟೀರಿಯನ್ನು ಕಿಲ್ ಮಾಡುವಷ್ಟು ಕೆಪಾಸಿಟಿ ಇದೆ. ಇದರಲ್ಲಿ ಬೆನ್ಝಲ್ ಕೋನಿಯಂ ಕ್ಲೋರೈಡ್ ಇರುವುದರಿಂದ ಗಾಳಿಯಲ್ಲಿ ಬರುವಂತಹ ಬ್ಯಾಕ್ಟೀರಿಯನ್ನು ಕೂಡ ಇದು ನಾಶ ಮಾಡುತ್ತೆ. ಆಲ್ರೆಡಿ ಇದು ಪ್ರೂವ್ ಆಗಿದೆ. H1N1 ಟೈಮಲ್ಲಿ ತುಂಬ ಜನ ಈ ಡಿಸ್ಇನ್ಫೆಕ್ಟರ್ ಕ್ಲೀನ್ ಮಾಡಿದ್ದಾರೆ. ಏರ್ಪೋರ್ಟಲ್ಲಿ ತುಂಬ ಜನ ಬೇರೆ ಬೇರೆ ಊರುಗಳಿಂದ ಬರ್ತಾ ಇರ್ತಾರೆ. BKC ಫಾರ್ಮಲ್ಲಿರುವಂತಹ ಲಿಕ್ವಿಡನ್ನೇ ಎಷ್ಟು ಜನ ಯೂಸ್ ಮಾಡ್ತಾರೆ. ಈ ಒಂದು ಪ್ರಾಡಕ್ಟ್ನ ಡೆಮೋ ನೋಡಿದ ನಂತರ ನಿಮಗೆ ಡೆಫಿನೆಟ್ಲಿ 100% ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ 2 ಪ್ರಾಡಕ್ಟ್ನ ಕಂಪ್ಯಾರಿಟಿವ್ನ ತೋರಿಸ್ತಾ ಇದ್ದೀನಿ. ಡೆಮೋ ತೋರಿಸ್ಲಿಕ್ಕೆ ನನಗೊಂದು ಕೀಟಾಣು ಬೇಕು. ಕೀಟಾಣು ಕಣ್ಣಿಗೆ ಕಾಣಲ್ಲ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಎಂಜೈಮ್ಸ್ ಅಂತ ಕರೀತಾರೆ. ಇದನ್ನು ಬಟ್ಟೆಗಳಿಗೆ ಯೂಸ್ ಮಾಡ್ತೀವಿ. ಬಟ್ಟೆಗಳು ಬ್ರೈಟ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಒಂದು ಎಂಜೈಮ್ಸ್ ಇರುತ್ತೆ. ಸೊ ಇದನ್ನು ಕೀಟಾಣು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಕೀಟಾಣುಗಳಿದ್ದಾಗ ಯಾವ ರೀತಿ ಫ್ಲೋರ್ ಕ್ಲೀನರ್ ಕೆಲಸ ಮಾಡುತ್ತೆ ನೋಡೋಣ. ಇದೆರಡು ಮನೆ ಅಂತ ಅನ್ಕೊಳ್ಳಿ. ಸೊ ಒಂದು ಮನೆಗೆ ನಮ್ಮ ಬ್ರ್ಯಾಂಡ್ ಪ್ರಾಡಕ್ಟನ್ನು ಹಾಕ್ತಾ ಇದ್ದೀನಿ, ಇನ್ನೊಂದು ಮನೆಗೆ ಅದರ್ ಬ್ರ್ಯಾಂಡ್, ಮಾರ್ಕೆಟಲ್ಲಿ ಸಿಗುವಂತಹ ಫೇಮಸ್ ಬ್ರ್ಯಾಂಡ್. ಇವಾಗ ಎಂಜೈಮ್ಸ್ ಹಾಕಿ ಕೀಟಾಣುಗಳನ್ನು ಮನೆಗೆ ಹಾಕಿ ಗಲೀಜ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇವಾಗ 2 ಮನೆ ಕೂಡ ಗಲೀಜ್ ಆಗ್ತಾ ಇದೆ. ಸಾಮಾನ್ಯವಾಗಿ ನಾವು ಒಂದು ಬಕೆಟಿಗೆ ಫ್ಲೋರ್ ಕ್ಲೀನರನ್ನು ತುಂಬ ಕ್ಯಾಪ್ ಹಾಕ್ತೀವಿ. ಬಟ್ ಇದು ನಿಮಗೆ ತುಂಬ ಕಾನ್ಸಂಟ್ರೇಷನ್ ಆಗಿರೋದ್ರಿಂದ ನೀವು 1 ಲೀಟರ್ ನೀರು ಅಥವಾ 1/2 ಲೀಟರ್ ನೀರಿಗೆ 2-3 ಬಾಟಲನ್ನು ಹಾಕಿ, 2-3 ಕ್ಯಾಪನ್ನು ಅದಕ್ಕೆ ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಆನಂತರ ನಿಮಗೆ ಬಕೆಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಬೋದು. ಆವಾಗ ನಿಮಗೆ ಇದು ತುಂಬ ಟೈಮ್ ಬರುತ್ತೆ. ಇದನ್ನು ನೀವು ಬಕೆಟಿಗೆ 2-3 ಕ್ಯಾಪ್ ಹಾಕೋದ್ರಿಂದ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ 2 to 3 ನಿಮಗೆ ಬಾಟಲ್ ಬೇಕಾಗಿರುತ್ತೆ. ಆದರೆ ಇದು ನಿಮಗೆ ಬರೋಬ್ಬರಿ 3 to 6 ಮಂತ್ ಬರುತ್ತೆ, ಅಷ್ಟು ನಿಮ್ಗೆ ಕೆಲಸ ಮಾಡುತ್ತೆ. ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕೀಟಾಣುಗಳ ಸಮಸ್ಯೆ ಇರ್ಬೋದು, ಇರುವೆಗಳ ಸಮಸ್ಯೆ ಇರ್ಬೋದು, ಹಲ್ಲಿಗಳ ಸಮಸ್ಯೆ ಇರ್ಬೋದು, ಈ ಥರದಕ್ಕೆಲ್ಲ ತುಂಬ ಇದು ಕೆಲಸ ಮಾಡುತ್ತೆ. ಮತ್ತು ಇದು ಬಯೋಸೇಫ್ ಫಾರ್ಮುಲಾ ಆಗಿರೋದ್ರಿಂದ ನಿಮ್ಮ ಫ್ಲೋರಿಗಿರ್ಬೋದು, ತ್ವಚೆಗಿರ್ಬೋದು, ಮತ್ತು ಇದರ ನೀರನ್ನು ನೀವು ಗಿಡಗಳಿಗೆ ಹಾಕಿದರೂ ಕೂಡ ತೊಂದರೆ ಇರಲ್ಲ, ಯಾಕಂದರೆ ಇದು ಬಯೋಸೇಫ್ ಫಾರ್ಮುಲಾದಿಂದ ರೆಡಿ ಮಾಡಿದ್ದಾರೆ. ನೋಡೋಣ ಇದು ಯಾವ ರೀತಿ ಕ್ವಿಕ್ಕಾಗಿ ಕೆಲಸ ಮಾಡುತ್ತೆ, ಕ್ವಿಕ್ಕಾಗಿ ಕೀಟಾಣುಗಳನ್ನು ಕ್ಲೀನ್ ಮಾಡುತ್ತಂತ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಒಂದಕ್ಕೆ ನಾನು ಅದರ್ ಬ್ರ್ಯಾಂಡ್, ಮಾರ್ಕೆಟಲ್ಲಿ ಸಿಗುವಂತಹ ಬ್ರ್ಯಾಂಡ್, ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಇರುತ್ತೆ ಅಷ್ಟೇ, ಬಿಟ್ಟರೆ ಯಾವ ರೀತಿ ಕೆಲಸ ಮಾಡುತ್ತೆ ನೋಡೋಣ. ಸೊ ಒಂದು ಕ್ಯಾಪ್ ಆಲ್ರೆಡಿ ಹಾಕಿದ್ದೀನಿ, ಇನ್ನೊಂದು ಕ್ಯಾಪ್ ಹಾಕ್ತಾ ಇದ್ದೀನಿ. ನೋಡೋಣ ಇದು ಕೆಲಸ ಮಾಡ್ತಾ ಇದೆಯಾ ಅಂತ. ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಕಾಣ್ತಾ ಇಲ್ಲ, ಸೇಮ್ ಅದೇ ರೀತಿ ಇದೆ. ಇನ್ನೊಂದಕ್ಕೆ ನಮ್ಮ ಬ್ರ್ಯಾಂಡ್ ಸ್ಟೆರಿಕ್ಲೀನ್ ಪ್ರಾಡಕ್ಟನ್ನು ನಾನು ಹಾಕ್ತಾ ಇದ್ದೀನಿ. ಇದು ನಿಮಗೆ ತುಂಬ ಕಡಿಮೆ ಕ್ವಾಂಟಿಟಿ. ಸೊ ಅದಕ್ಕೆ ನಾನು 2-3 ಕ್ಯಾಪ್ ಹಾಕಿದ್ದೀನಿ.
ಜಸ್ಟ್ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಕ್ವಾಂಟಿಟಿ, ಅರ್ಧ ಕ್ಯಾಪ್ ಅಷ್ಟೇ ಹಾಕಿದ್ದೀನಿ ನೋಡಿ. ಹಾಕಿದ ತಕ್ಷಣ ಇದರ ರಿಸಲ್ಟ್ ಅನ್ನೋದು ಇನ್ಸ್ಟೆಂಟ್ ಆಗಿ ನಿಮಗೆ ಕಾಣ್ತಾ ಇದೆ. ನೋಡ್ಬೋದು ಇದರೆರಡ ಡಿಫ್ರೆನ್ಸ್ ಅನ್ನ. ಎಸ್ ಕ್ವಿಕ್ ಆಗಿದು ರಿಸಲ್ಟ್ ಅನ್ನ ತೋರಿಸ್ತಾ ಇದೆ. ಇದರ ಅರ್ಥ ಮನೆಯಲ್ಲಿರುವಂತಹ ಪ್ರತಿಯೊಂದು ಜೆಮ್ಸ್ ಅನ್ನ, ಬ್ಯಾಕ್ಟೀರಿಯಾವನ್ನ ಕ್ಲೀನ್ ಮಾಡ್ಲಿಕ್ಕೆ ಇದೊಂದು ಬ್ಯೂಟಿಫುಲ್ ಪ್ರಾಡಕ್ಟ್. ನೀವು ಇದನ್ನ ಯೂಸ್ ಮಾಡಿದಾಗ ಡೆಫಿನೆಟ್ಲಿ ಇದಕ್ಕೆ ಫಿದಾ ಆಗ್ತೀರಾ. ಮತ್ತೆ ಇದರ ಫ್ರಾಗ್ರೆನ್ಸ್ ಕೂಡ ಅಷ್ಟೇ, ಎಷ್ಟು ಬೇಕು ಅಷ್ಟೇ ಇದೆ. ಆಡ್ ಅನ್ನೋದು ಇರೋದಿಲ್ಲ. ಮಾರ್ಕೆಟ್ ಅಲ್ಲಿ ತುಂಬಾ ಫ್ಲೇವರ್ ಇರುತ್ತೆ, ಆದ್ರೆ ತುಂಬಾ ಆಡ್ ಸ್ಮೆಲ್ ಇರುತ್ತೆ. ಮತ್ತೆ ಅಂಟಿರೋದ್ರಿಂದ ಮತ್ತೆ ಇದಕ್ಕೆ ಏನಾಗುತ್ತೆ, ಧೂಳುಗಳು ಬಂದು ಕೂರುವಂತ ಚಾನ್ಸಸ್ ಇದೆ. ಸೊ ಪ್ರತಿಯೊಬ್ರು ಕೂಡ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಇದನ್ನ ಬೇರೆಯವ್ರಿಗೂ ಕೂಡ ರೆಕಮೆಂಡ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.